ಎಲ್ಲರಿಗೆ ಗೊತ್ತಿದ್ದಾಗೆ ಹರೀಶ್ ಹೇಳಿದ್ರೆ ಈಸ್ ಅನ್ ಹೀರೋ ಇನ್ ಉಡುಪಿ. ಅವ್ರು ದೊಡ್ಡ ಹೀರೋ ಆಗಿದ್ರು ಇಲ್ಲಿ. ನಾನು ಯಾವತ್ತು ಸಹ ಹೇಳ್ತಾನೆ, ಉಡುಪಿಯಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಮಾಡಿದರೆ ಅದು ಹರೀಶ್. ಪರ್ಯಾಯಗೆ ಫಸ್ಟಿಗೆ ನನಗೆ ಇವತ್ತು ಸಹ ಕಣ್ಣಿಗೆ ಅದೇ ಬರ್ತಿದೆ. ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಆಗಿ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟದ್ದು ಹರೀಶ್. ಅವರು ಅಷ್ಟು ಅಲರ್ಟ್. ಬ್ಯಾಂಗ್ಳೂರು ಹೋಗಿ ಮಾಡಿದರು, ಎಲ್ಲ ಆಯಿತು. ಆ್ಯಂಡ್ ಅವ್ರಿಗೊಂದು ಥೈರಾಯ್ಡಲ್ಲಿ ಟ್ಯೂಮರ್ ಇದ್ದದ್ದು ಅದೇ ಕಂಟಿನ್ಯೂ ಆಗಿ ಕ್ಯಾನ್ಸರ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ಕ್ರಿಟಿಕಲ್. ಲಾಸ್ಟಿಗೆ ಆಗ ನಾನಿದ್ದೆ ಅಲ್ಲಿ. ಒನ್ ಡೇ ಬಿಫೋರ್ ಮೊನ್ನೆ ರಾತ್ರಿ ಹೇಳಿದರು ಅವರು ಕ್ರಿಟಿಕಲ್ ಇದ್ದಾರೆ ಅಂತ. ನಮ್ಮದೆಲ್ಲ ಸಿಗ್ನೇಚರೆಲ್ಲ ತಗೊಂಡಿದ್ರು, ಫ್ಯಾಮಿಲಿ ಅವ್ರದ್ದು ಹೆಂಡ್ತಿದೆಲ್ಲ. ಸೊ ನೆಕ್ಸ್ಟ್ ಡೇ ನನಗೆ ಅವರ ಹುಡುಗ ನನಗೆ ಫೋನ್ ಮಾಡ್ತಿದ್ದೆ 7 ಗಂಟೆಯಿಂದ, ತಿನ್ನಲಿಲ್ಲ ಮೇಡಮ್ ಅವರು ಅಂತೇಳಿ. ಸೊ ಮತ್ತೆ 9:30 ಹೇಳ್ತಾರೆ, ಮೇಡಮ್ ನಿನ್ನೆಂದ ತಿನ್ನಲಿಲ್ಲ ಫಸ್ಟ್ ಹೇಳಿದೆ. ಮತ್ತೆ ಹೇಳ್ತಾನೆ, ಮೇಡಮ್ ನಿಮಗೆ ಬೇಜಾರಾಗ್ತದೆ ಅಂತ ನಾನು ಹೇಳಿಲ್ಲ. ಅವರು ಹೋಶಲ್ಲಿಲ್ಲ. ಅವರಿಗೆ ಪ್ಯಾಂಪರ್ಸ್ ಅದು ಚೇಂಜ್ ಮಾಡುವಾಗ ಬೆಡ್ ಸೋರೆಲ್ಲ ತುಂಬ ಜಾಸ್ತಿ ಆಗಿದೆ. ಅವ್ರಿಗೆ ಚೇಂಜ್ ಮಾಡಿದ್ದು ಗೊತ್ತಿಲ್ಲ ಮೇಡಮ್, ಪ್ಲೀಸ್ ಬನ್ನಿ. ನಾಳೆ ಕೂಡಲೇ ಡಾಕ್ಟ್ರ್ ಕಾಂಟ್ಯಾಕ್ಟ್ ಮಾಡು. ಅವ್ನು ತಿನ್ನಲಿಲ್ಲಲ್ಲ ಅಂತೇಳಿ ಅವ್ನಿಗೆ ಇಷ್ಟೊಂದು ಖಾರ ಬಾತ್ ಶಾವಿಗೆ ಬಾತ್ ಎಲ್ಲ ತಗೊಂಡು ನಾನು ಹೋಗುವಾಗ ಹುಡುಗ ಇದ್ದ, ನಮಗೆ ಒಳಗೆ ಬಿಡಲಿಲ್ಲ. ಬೈ ದ ಟೈಮ್ ನಾನು ಒಳಗೆ ಹೋಗುವಾಗ ಒಂದು ಕಾಲು ಕೆಳಗೆ ಇತ್ತು ಬೆಡ್ಡಿಂದ, ಮತ್ತು ಒಂದು ತಲೆ ಬಿದ್ದಿತ್ತು. ನಾನು ಹೇಳಿದೆ ಏನೋ ಆಗ್ತಿದೆ, ಪ್ಲೀಸ್ ಹೋಗಿ ನೋಡು ಅಂತ ಹೇಳಾಗ ಡಾಕ್ಟ್ರೆಲ್ಲ ಕವರ್ ಮಾಡಿದರು. ನಮಗೆ ಬಿಡಲಿಲ್ಲ. ಮತ್ತು ಅದು ECG ಅನ್ನೆಲ್ಲ ಮಾಡಿದರು.